ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಒಂದರಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರಿಗೆ ಫೋನ್ ಕಾಲ್ ಬರುತ್ತೆ. ಫೋನ್ ಮಾಡಿದವನು ತನ್ನನ್ನು ತಾನು ಮುಂಬೈ ಪೊಲೀಸ್ ಕ್ರೈಮ್ ಬ್ರಾಂಚ್ ಅಂತ ಪರಿಚಯ ಮಾಡ್ಕೋತಾನೆ. ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ, ಅದರಲ್ಲಿ ನಿಷೇಧಿತ ಪದಾರ್ಥ ಇದೆ, ಈಗ ನಿಮ್ಮ ವಿರುದ್ಧ ಆಂಟಿ ಟೆರರಿಸಂ ಆಕ್ಟ್ ಅಲ್ಲಿ ಕೇಸ್ ದಾಖಲು ಮಾಡ್ತಾ ಇದ್ದೀವಿ, ಬೇಕಿದ್ರೆ ನಮ್ಮ ಸಾಹೇಬ್ರ ಜೊತೆ ಮಾತಾಡಿ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದ್ರ ಬೆನ್ನಲ್ಲೇ ಇನ್ನೊಬ್ಬ ಫೋನ್ ತಗೋತಾನೆ, ಅವನು ಸಾಹೇಬ ಅಂತ ಪರಿಚಯ ಮಾಡ್ಕೋತಾನೆ. ಒಂದೇ ಸಮಕ್ಕೆ ಬೈಯೋದಕ್ಕೆ ಹೆದರಿಸೋದಕ್ಕೆ ಶುರು ಮಾಡ್ತಾನೆ. ಆ ನಂತರ ಸೆಟ್ಲ್ಮೆಂಟ್ಗೆ ಬರ್ತಾನೆ. ಇಲ್ಲಿ ಕಾಲ್ ರಿಸೀವ್ ಮಾಡಿದವರು ತುಂಬಾ ಪ್ರತಿಷ್ಠಿತರು, ಹೀಗಾಗಿ ಅವರು ತಕ್ಷಣ ಪೊಲೀಸರಿಗೆ ವಿಷಯ ತಿಳಿಸಿ ಆ ನಂಬರ್ ಅನ್ನು ಕೊಟ್ಟು ಕೇಸ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಸಾಮಾನ್ಯರಿಗಿಂತ ಕಾಲ್ ಬಂತು ಅಂತ ಇಟ್ಕೊಳ್ಳಿ, ಅದರಲ್ಲೂ ಪೊಲೀಸರು ಅಂದ್ರೇನೆ ಒಂದು ಭಯ. ಇನ್ನು ಮುಂಬೈ ಪೊಲೀಸರು ಬೇರೆ, ಅಲ್ಲಿಗೆ ತಾಕೊಂಡು ಹೋದ್ರೆ ಅದನ್ನ ಏನು ಮಾಡ್ತಾರೋ ಅನ್ನೋ ಆತಂಕ ಶುರುವಾಗಿಬಿಟ್ರೆ ಅವ್ರು ಕೇಳಿದಷ್ಟು ಹಣ ಕೊಟ್ಟು ಸೆಟ್ಲ್ ಮಾಡ್ಕೋತಾರೆ. ಹಾಗೆ ಸಾಕಷ್ಟು ಜನ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಕೂಡ. ಬಹುಶಃ ನಿಮ್ಮಲ್ಲೂ ಯಾರಿಗಾದ್ರೂ ಇಂಥ ಕಾಲ್ ಬಂದಿರಲೂಬಹುದು, ಬಂದಿಲ್ಲ ಅಂದ್ರೆ ಮುಂದೆ ಬರಲೂಬಹುದು. ನಿಮಗೆ ಗೊತ್ತಿರಲಿ, ಇಂಥ ಕಾಲ್ ಮಾಡೋದು ಖಂಡಿತ ಪೊಲೀಸರಲ್ಲ, ಅವರು ಸೈಬರ್ ವಂಚಕರು. ಮತ್ತು ಈಗ ಇಂಥದ್ದೊಂದು ಫೋನ್ ಕಾಲ್ ವಂಚನೆಯ ಜಾಲ ಕಾಂಬೋಡಿಯಾದಿಂದ ಕೆಲಸ ಮಾಡ್ತಾ ಇದೆ. ಅವರು ಭಾರತೀಯರನ್ನ, ಅದರಲ್ಲೂ ದಕ್ಷಿಣ ಭಾರತದವರನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ನೋವಿನ ಸಂಗತಿ ಅಂದ್ರೆ, ಹಾಗೆ ಕಾಲ್ ಮಾಡ್ತಾ ಇರೋರಲ್ಲಿ ಬಹುತೇಕರು ದಕ್ಷಿಣ ಭಾರತದಿಂದ ಅಲ್ಲಿಗೆ ಹೋಗಿ ಈ ವಂಚಕರ ಜಾಲಕ್ಕೆ ಸಿಕ್ಕಿ ಅಲ್ಲಿ ಕೂತ್ಕೊಂಡು ಇಲ್ಲಿಯ ಜನರನ್ನ ಹಿಂಡ್ತಾ ಇದ್ದಾರೆ. ಅಂಥ ಸುಮಾರು 250 ಮಂದಿಯನ್ನ ಈಗಾಗಲೇ ಸರ್ಕಾರ ಅಲ್ಲಿಂದ ಕಾಪಾಡಿ ಕರ್ಕೊಂಡು ಬಂದಿದೆ. ಆದ್ರೆ ಇನ್ನು 5,000 ಮಂದಿ ಅಲ್ಲಿ ಸಿಕ್ಕಾಕೊಂಡಿರೋ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಸೈಬರ್ ವಂಚನೆಯ ಕರ್ಮಕಾಂಡ? ಅಲ್ಲಿಗೆ ನಮ್ಮ ಯುವಕರು ಹೋಗಿ ತಗಲಾಕೊಂಡಿದ್ದು ಹೇಗೆ? ಅವರನ್ನ ಅಲ್ಲಿ ಹೇಗೆ ನಡೆಸ್ಕೋತಾರೆ? ವಿದೇಶಗಳಲ್ಲಿ ಕೆಲಸ ಅಂದ ಕೂಡಲೇ ಖುಷಿಯಾಗಿ ಹೊರಟು ನಿಲ್ಲೋ ಭಾರತೀಯ ಯುವಕರು ಗಮನಿಸಬೇಕಾದ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ತೆಲುಗಲ್ಲಿ ಒಂದು ಸಿನಿಮಾ ಬಂತು. ಅದರ ಹೆಸರು ಮೋಸಗಾళ్ళు ಅಂತ, ಅಂದ್ರೆ ಮೋಸಗಾರರು ಅಂತ ಅರ್ಥ. ಭಾರತದಲ್ಲಿ, ಅದರಲ್ಲೂ ಹೈದರಾಬಾದಲ್ಲಿ ಒಂದು ಕಾಲ್ ಸೆಂಟರ್ ಅನ್ನು ಓಪನ್ ಮಾಡಿ ಒಂದಷ್ಟು ನಿರುದ್ಯೋಗಿಗಳಿಗೆ ಅಲ್ಲಿ ಕೆಲಸ ಕೊಟ್ಟು ಹೈದರಾಬಾದಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿನ ವಯಸ್ಸಾದವರು, ಹೆಣ್ಣು ಮಕ್ಕಳು, ಅಮಾಯಕರು, ಅಸಹಾಯಕರಿಗೆ ಅಲ್ಲಿನ ತೆರಿಗೆ ಇಲಾಖೆಯ ಹೆಸರಲ್ಲಿ ಕಾಲ್ ಮಾಡಿ ನೀವು ಈ ತಕ್ಷಣ ಟ್ಯಾಕ್ಸ್ ಕಟ್ಟದೇ ಇದ್ರೆ ಅರೆಸ್ಟ್ ಆಗ್ತೀರಿ ಅಂತ ಹೆದರಿಸಿ ಅವರನ್ನ ಸುಲಿಯುವ ಸಬ್ಜೆಕ್ಟ್ ಇರುವ ಸಿನಿಮಾ ಅದು. ಅದನ್ನು ಕೇವಲ ಸಿನಿಮಾ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಇವತ್ತು ನಾನಾ ದೇಶಗಳಲ್ಲಿ ನಡೀತಾ ಹೋಗ್ತಾ ಇದೆ. ಅಮೆರಿಕನ್ನರನ್ನ ಕೂಡ ಭಾರತ ಸೇರಿದ ಹಾಗೆ ವಿದೇಶಗಳಲ್ಲಿ ಕೂತ ವಂಚಕರು ಸುಲಿತಾ ಇದ್ದಾರೆ. ಇದು ಯಾವ ದೇಶದವರು ಮತ್ಯಾವ ದೇಶದವರಿಗೆ ಮಾಡಿದ್ರು ಕೂಡ ಒಂದು ನೀಚಾತಿ ನೀಚ ಅಪರಾಧ. ಇಂಥದ್ದನ್ನ ಮಟ್ಟ ಹಾಕೋದಿಕ್ಕೆ ಇಡೀ ಜಗತ್ತು ಒಂದಾಗಿ ನಿಲ್ಲಬೇಕಾಗತ್ತೆ. ಹಾಗೆ ನಾವು ಕೂಡ ಇಂಥ ವಂಚನೆಗಳ ಬಗ್ಗೆ ಅತ್ಯಂತ ಎಚ್ಚರದಿಂದ ಇರಬೇಕಾಗತ್ತೆ. ಈಗ ಕಾಂಬೋಡಿಯಾದ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಕಾಂಬೋಡಿಯಾದಲ್ಲಿ ಒಂದಷ್ಟು ಚೈನಾ ಕಂಪನಿಗಳು ಭಾರತ ಸೇರಿದ ಹಾಗೆ ನಾನಾ ದೇಶಗಳ ಜನರನ್ನ ಬಳಸಿಕೊಂಡು ಆಯಾ ದೇಶಗಳಲ್ಲಿ ಫೋನ್ ಕಾಲ್ ಮೂಲಕ ಜನರನ್ನ ಬೆದರಿಸಿ ಕೋಟ್ಯಂತರ ರೂಪಾಯಿ ಸುಲಿತಾ ಇದ್ದಾರೆ ಅನ್ನೋದು ವಿಷಯ. ಹಾಗೆ ಅಲ್ಲಿನ ವಂಚಕರ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡುವ ವಿದೇಶಿ ಯುವಕರಿದಾರಲ್ಲ, ಅವರನ್ನ ಸೈಬರ್ ಸ್ಲೇವ್ಸ್ ತರ ಬಳಸ್ಕೊಳ್ಳಲಾಗ್ತಾ ಇದೆ. ನಿಮಗೆ ಅಚ್ಚರಿ ಆಗಬಹುದು, ಒಂದು ಕಾಲದಲ್ಲಿ ನಮ್ಮಲ್ಲಿ ಗುಲಾಮಗಿರಿಯ ವ್ಯವಸ್ಥೆ ಇತ್ತು. ಈಗಲೂ ಕೂಡ ಅಲ್ಲಲ್ಲಿ ಕಲ್ಲಿನ ಗಣಿಗಳಲ್ಲಿ, ಕಲ್ಲಿದ್ದಲಿನ ಗಣಿಗಳಲ್ಲಿ, ಟೀ ಎಸ್ಟೇಟುಗಳಲ್ಲಿ ಕಾಲುಗಳಿಗೆ ಸರಪುಳಿ ಹಾಕಿ ನಮ್ಮನ್ನು ಕೂಡ ಹಾಕಿದ್ರು. ಅಲ್ಲಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡಲಿಲ್ಲ, ನಮಗೆ ಊಟ ಬಿಟ್ಟು ಬೇರೆ ಏನೂ ಕೊಡ್ತಿರ್ಲಿಲ್ಲ, ಕೆಲಸ ಮಾಡಲಿಲ್ಲ ಅಂದರೆ ಹೊಡಿತಿದ್ರು ಅನ್ನೋ ಥರದ ಆರೋಪಗಳನ್ನು ನೀವು ಕೇಳ್ತಾ ಇರ್ತೀರಿ, ಕೇಳಿರ್ತೀರಿ. ಅದೇ ಥರದ ಒಂದು ಸ್ಲೇವರಿ ಕಾಂಬೋಡಿಯಾದಲ್ಲಿದೆ. ಅಲ್ಲಿ ನಡೀತಾ ಇರುವುದು ಸೈಬರ್ ಸ್ಲೇವರಿ. ಭಾರತ ಸೇರಿದ ಹಾಗೆ ನಾನಾ ದೇಶಗಳ ವಿದ್ಯಾವಂತ ಯುವಕರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಹಾಕಿ ಕೆಲಸ ಮಾಡಿಸಲಾಗ್ತಾ ಇದೆ. ಅಂಥ 5,000 ಮಂದಿ ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಪೈಕಿ ಮೊನ್ನೆ ಕೆಲ ತಿಂಗಳ ಹಿಂದೆ ಸುಮಾರು 250 ಮಂದಿಯನ್ನ ಭಾರತೀಯ ಅಧಿಕಾರಿಗಳು ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಆ ವಂಚಕ ಕೇಂದ್ರಗಳ ಮೇಲೆ ದಾಳಿ ಮಾಡಿಸಿ ಭಾರತೀಯರು ಸೇರಿದಂತೆ ನಾನಾ ದೇಶಗಳ ಅಮಾಯಕರ ಬಿಡುಗಡೆ ಮಾಡಿಸೋ ಕೆಲಸ ನಡೀತಾ ಇದೆ. ಅದು ಸರಿ, ಭಾರತದ ಯುವಕರು ಅಲ್ಲಿಗೆ ಹೇಗೆ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ? ಗೆಳೆಯರೆ, ಈ ಬಗ್ಗೆ ಅಲ್ಲಿಂದ ಬಿಡುಗಡೆಯಾಗಿ ಬಂದ ಯುವಕನೊಬ್ಬನನ್ನ ಮಾತಾಡಿಸಿ ಪ್ರಿಂಟ್ ಒಂದು ವರದಿಯನ್ನು ಪ್ರಕಟಿಸಿದೆ. ಆ ಹುಡುಗ ಕೂಡ ನಮ್ಮ ಕರ್ನಾಟಕದವನು. ಇಲ್ಲಿ ಏನಾಗ್ತಿದೆ ಅಂದ್ರೆ, ನಮ್ಮಲ್ಲಿ ವಿದ್ಯಾವಂತರಿಗೇನು ವರ ಇಲ್ಲ, ಆದರೆ ಸ್ಕಿಲ್ ಅನ್ನೋ ವಿಷಯಕ್ಕೆ ಬಂದರೆ ಭಾರತದ ಯುವಕರು ಸ್ವಲ್ಪ ಹಿಂದಿದ್ದಾರೆ ಅನ್ನೋದು ಸುಳ್ಳಲ್ಲ. ಆದರೆ ನಮಗೆ ಹೆಚ್ಚು ಆದಾಯದ ಕೆಲಸಗಳು ಬೇಕು. ಓದು ಎಷ್ಟೇ ಆದರೂ ವಿದೇಶಿ ವ್ಯಾಮೋಹ. ಅಲ್ಲಿ ಏನು ಮಾಡಿದರೂ ನಡೆಯುತ್ತೆ. ಆದರೆ ಇಲ್ಲಿ ಇರೋ ಊರಲ್ಲಿ ಹೆಚ್ಚು ದುಡಿಮೆ ಇದ್ರೂ ಕೂಡ ಸಣ್ಣ ಕೆಲಸ ಮಾಡೋದು ಅವಮಾನ ಅಂದ್ಕೊಳ್ಳೋ ಯುವಕರು ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ. ದುಬೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿದರೆ ಓಕೆ, ದುಬೈಯಲ್ಲಿದ್ದೀನಿ ಅಂತ ಹೇಳ್ಕೋಬಹುದು. ಆದರೆ ಇರೋ ಊರಲ್ಲಿ ಪಕೋಡ ಮಾರಿದರೆ ಅವಮಾನ. ಈ ಫಾಲ್ತು ಪೋಸ್ ಕೊಡೋ ಮನಸ್ಥಿತಿ ನಮ್ಮನ್ನ ಸಿಕ್ಕಾಪಟ್ಟೆ ಕೆಡಿಸ್ತಾ ಇದೆ. ಹಾಗಂತ ಇದಕ್ಕೆಲ್ಲ ನಮ್ಮ ಹುಡುಗರನ್ನೇ ಹೊಣೆ ಮಾಡೋದು ತಪ್ಪಾಗತ್ತೆ. ಸಮಾಜ ಹಾಗೆ ತಯಾರಾಗಿದೆ.
ನಮ್ಮಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋ ಪರಿಕಲ್ಪನೆನೇ ಇಲ್ಲ. ಎಲ್ಲ ಕೆಲಸಗಳನ್ನ ಸಮಾನವಾಗಿ ನೋಡಬೇಕು, ಅವನು ಮಾಡೋ ಕೆಲಸದ ಮೇಲೆ ಅವನ ವ್ಯಕ್ತಿತ್ವವನ್ನು ಅಳಿಬಾರದು ಅನ್ನೋ ಸಂಸ್ಕಾರ ನಮ್ಮ ಸಮಾಜಕ್ಕೆ ಇಲ್ಲ. ಹೀಗಾಗಿ ನಮ್ಮಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನೋ ತಾರತಮ್ಯ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಊರಲ್ಲಿ ಒಂದಷ್ಟು ಜನ ವಿದ್ಯಾವಂತ ಯುವಕರಿರ್ತಾರೆ. ಕೆಲಸಕ್ಕಾಗಿ ಬರೋ ವೇಕೆನ್ಸಿ ವೆಬ್ಸೈಟ್ಗಳಿಗೆ ತಮ್ಮ ಪ್ರೊಫೈಲ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ಕೆಲಸ ಕೊಡಿಸೋ ಏಜೆಂಟ್ ಒಬ್ಬ ಕಾಲ್ ಮಾಡ್ತಾನೆ. ಫಾರಿನ್ನಲ್ಲಿ ಕೆಲಸ, 1 ಲಕ್ಷ ಸಂಬಳ, ಹೆಚ್ಚು ಕೆಲಸ ಮಾಡಿದರೆ ಬೋನಸ್ಸು ಪರ್ಕ್ಸ್ ಇರುತ್ತೆ, ಊಟ ಕೊಡ್ತಾರೆ, ವಸತಿಯ ವ್ಯವಸ್ಥೆ ಇರುತ್ತೆ, ಹೋಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕ್ರಿ, ಫಾರಿನ್ನಲ್ಲಿ ಬೇರೆ ಕೆಲಸ. ಈ ಹುಡುಗರು ಓಕೆ ಅಂದರು. ಆ ಏಜೆಂಟು ಅವನ ಕಮಿಷನ್ ಮಾತಾಡೋದಕ್ಕೆ ಶುರು ಮಾಡ್ತಾನೆ. 2 ತಿಂಗಳ ಸಂಬಳ ನನಗೆ ಕಮಿಷನ್ ಕೊಡಬೇಕು ಅಂತ ಆ ಹಣವನ್ನು ಮೊದಲೇ ಕಿತ್ಕೋತಾನೆ. ಮತ್ತೆ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕಲ್ಲ, ಅದಕ್ಕೆ ಬೇರೆ ಹಣ ಫಿಕ್ತಾರೆ. ಆನಂತರ ಒಂದು ಡೇಟ್ ಫಿಕ್ಸ್ ಆಗುತ್ತೆ. ಈ ಹುಡುಗರನ್ನ ವಿದೇಶಗಳಲ್ಲಿ ಕೆಲಸ ಕೊಡೋರ ಹತ್ರಕ್ಕೆ ಏಜೆಂಟ್ರೇ ಕರ್ಕೊಂಡು ಹೋಗ್ತಾರೆ. ನಮ್ಮ ಕರ್ನಾಟಕದ ಹುಡುಗನನ್ನ ಕೂಡ ಹಾಗೆ ಒಬ್ಬ ಏಜೆಂಟ್ ಕಾಂಟ್ಯಾಕ್ಟ್ ಮಾಡಿದಂತೆ. ಅವನು ಹೇಳಿದ್ದು ಕೇಳಿ ಇವನು ಖುಷಿಯಾದ. ಒಂದಿನ ಥಾಯ್ಲೆಂಡ್ನ ಟೂರಿಸ್ಟ್ ವೀಸಾ ಇವನ ಕೈ ಕೊಟ್ಟು ಇವನು ಹಾಗೂ ಇವನಂಥದ್ದೇ ಒಂದಷ್ಟು ಜನರನ್ನ ವಿಮಾನ ಹತ್ತಿಸಿ ಥಾಯ್ಲೆಂಡ್ನ ಕಾಂಬೋಡಿಯಾ ಬಾರ್ಡರ್ನಲ್ಲಿ ಏರ್ಪೋರ್ಟ್ ಒಂದರಲ್ಲಿ ಇಳಿಸ್ತಾರೆ. ಅಲ್ಲಿಂದ ವಾಹನ ಒಂದರಲ್ಲಿ ಬೈ ರೋಡ್ ಕಾಂಬೋಡಿಯಾದ ಗಡಿ ದಾಟಿಸ್ತಾರೆ. ಅಲ್ಲಿ ಇವರಿಗೆ ಇಮಿಗ್ರೇಷನ್ ಚೆಕ್ ಪಾಯಿಂಟ್ ಅಲ್ಲಿ 2 ತಿಂಗಳ ಪರ್ಮಿಟ್ ಅನ್ನು ಕೊಡಲಾಯಿತು. ಅಲ್ಲಿ ಎಲ್ಲ ಆಗಲೇ ಫಿಕ್ಸ್ ಆಗಿತ್ತೇನೋ ಅನ್ನೋ ಹಾಗೆ ಚಕ್ಕ ಎಲ್ಲ ನಡೆದು ಹೋದು. ಆನಂತರ ಇವರನ್ನ ಕಾಂಬೋಡಿಯಾದ ರಾಜಧಾನಿ ನಾಂಪೆನ್ಗೆ ಕರ್ಕೊಂಡು ಹೋದರು. ಗೆಳೆಯರೆ, ಕಾಂಬೋಡಿಯಾ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 1,81,035 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಕಾಂಬೋಡಿಯಾ ಹೊಂದಿದೆ. ಇಲ್ಲಿನ ಜನಸಂಖ್ಯೆ 1,70,91,464. ಅಲ್ಲಿ 97% ಬೌದ್ಧರೇ ಇದ್ದಾರೆ. ಹಾಗೆ 2% ಇಸ್ಲಾಂ ಇದೆ. ಕ್ರೈಸ್ತರು ಹಾಗೂ ಇನ್ನಿತರರೆಲ್ಲ ಸೇರಿ 1% ಜನ ಇದ್ದಾರೆ. ಖೆಮರ್ ಇಲ್ಲಿನ ಅಧಿಕೃತ ಭಾಷೆ. ಒಂದು ಕಾಲಕ್ಕೆ ನಮ್ಮ ತಮಿಳುನಾಡಿನ ಚೋಳ ಅರಸರು ಈ ಭಾಗವನ್ನು ಗೆದ್ದಿದ್ರು ಅನ್ನೋದು ಇತಿಹಾಸ. ಜಗತ್ತಿನ ಅತಿದೊಡ್ಡ ಹಾಗೂ ಪುರಾತನ ಹಿಂದೂ ದೇವಾಲಯ ಅನ್ನಿಸಿಕೊಳ್ಳುವ ಆಂಕೋರ್ ವಾಟ್ ದೇವಾಲಯ ಇರೋದು ಇದೇ ಕಾಂಬೋಡಿಯಾದಲ್ಲಿ. ಹಾಗೆ ಇವತ್ತು ಸೈಬರ್ ಸ್ಲೇವರಿ ನಡೀತಿರೋದು ಕೂಡ ಕಾಂಬೋಡಿಯಾದಲ್ಲೇ. ಈ ಕಾಂಬೋಡಿಯಾದ ರಾಜಧಾನಿ ನಾಂಪೆನ್ನಲ್ಲಿ ಇವರನ್ನ ಟೆಸ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕೂಡ ಅಲ್ಲೇ ನಡೆಯುತ್ತೆ. ಈ ಹುಡುಗರಿಗೆ ಎಷ್ಟು ಇಂಗ್ಲಿಷ್ ಬರುತ್ತೆ, ಕಾಲ್ ಸೆಂಟರಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಬರುತ್ತಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ. ಆನಂತರ ಇವರನ್ನ ಸಂಜೆ ಒಂದು ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಗ್ರಿಮೆಂಟ್ಗೆ ಸಹಿ ಮಾಡಿಸ್ಕೋತಾರೆ. ಆ ಅಗ್ರಿಮೆಂಟ್ ಖೆಮರ್ ಭಾಷೆಯಲ್ಲಿತ್ತಂತೆ. ಹಾಗೆ ಅದರ ಟ್ರಾನ್ಸ್ಲೇಷನ್ ಚೈನಾ ಭಾಷೆಯಲ್ಲಿತ್ತಂತೆ. ನಮ್ಮ ಹುಡುಗರಿಗೆ ಆ ಎರಡೂ ಬರೋದಿಲ್ಲ. ಇನ್ನು ಕೆಲಸಕ್ಕೆ ಸೇರುವಾಗ ನಮ್ಮ ಹುಡುಗರು ಯಾರಾದರೂ ನಾವು ಯಾವುದರ ಮೇಲೆ ಸಹಿ ಮಾಡ್ತಾ ಇದ್ದೀವಿ ಅಂತ ಅದೆಲ್ಲವನ್ನು ಓದಿ ಸಹಿ ಮಾಡ್ತಾರಾ? ಅವ್ರು ತೋರಿಸಿದ್ರು, ಇವರು ಸೈನ್ ಹಾಕಿದ್ರು. ಆನಂತರ ಅಲ್ಲಿಂದ ಮತ್ತವ್ರನ್ನ ಬೇರೆ ಯಾವುದೋ ಪಟ್ಟಣಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಈ ಹುಡುಗರ ಕೆಲಸ ಶುರುವಾಯಿತು. ಅದೊಂದು ದೊಡ್ಡ ಕಚೇರಿ, ಅದಕ್ಕೆ 8 ಅಡಿ ಎತ್ತರದ ಕಾಂಪೌಂಡು, ಅಲ್ಲಲ್ಲಿ ಆಯುಧಗಳನ್ನು ಹಿಡ್ಕೊಂಡು ನಿಂತ ಸೆಕ್ಯೂರಿಟಿ ಗಾರ್ಡುಗಳು. ಈ ಹುಡುಗನಿಗೆ 75,000 ಸಂಬಳ ಫಿಕ್ಸ್ ಮಾಡಿದ್ರಂತೆ. ಆದರೆ ಇವನಲ್ಲಿದ್ದ 3 ತಿಂಗಳಲ್ಲಿ ಯಾವತ್ತೂ ಅಷ್ಟು ಸಂಬಳನ ತಗೊಳ್ಳೇ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಸ್ವಲ್ಪ ತಪ್ಪಾದರೂ ಸಂಬಳ ಕೊಟ್ಟ ಟಾರ್ಗೆಟ್ ಮುಗಿದೇ ಇದ್ರೆ ಸಂಬಳನೂ ಇಲ್ಲ, ಊಟನೂ ಇಲ್ಲ. ಇನ್ನೂ ಏನಾದರೂ ಪ್ರಶ್ನೆ ಮಾಡಿದರೆ ಅಲ್ಲಿ ಟಾರ್ಚರ್ ರೂಮ್ ಅಂತ ಒಂದು ಇರುತ್ತಂತೆ, ಅದಕ್ಕೆ ಹಾಕೊಂಡು ಹೊಡಿತಾರೆ. ಜೊತೆಗೆ ಊಟ ಕೊಡೋದನ್ನು ಕೂಡ ನಿಲ್ಲಿಸ್ತಾರೆ ಅಂತ ಈ ಹುಡುಗ ಹೇಳ್ಕೊಂಡಿದ್ದಾನೆ. ಇನ್ನು ಇವ್ರ ಕೆಲಸ ಏನು ಗೊತ್ತಾ? ಒಂದು ಕಾಲ್ ಮಾಡಿ ನೀವು ಏನೋ ಪಾರ್ಸಲ್ ಕಳುಹಿಸಿದ್ದೀರಿ ಅಂತಲೋ ಅಥವಾ ನಿಮಗೆ ಪಾರ್ಸಲ್ ಒಂದು ಬಂದಿದೆ ಅದರಲ್ಲಿ ಸ್ಫೋಟಕಗಳಿವೆ ಅಂತಲೋ ಪೊಲೀಸರ ಹೆಸರಲ್ಲಿ ಹೆದರಿಸೋದು ಅಥವಾ ಬೆತ್ತಲೆ ವಿಡಿಯೋ ಕರೆಗಳನ್ನು ಮಾಡೋದು. ಅದೆಲ್ಲದಕ್ಕೂ ಸ್ಕ್ರಿಪ್ಟ್ ಕೊಟ್ಟು ಇವರನ್ನು 1 ವಾರ ಟ್ರೈನ್ ಕೂಡ ಮಾಡ್ತಾರೆ. ಗೆಳೆಯರೆ, ನನಗೆ ಆಗಾಗ ಕೆಲವರು ಫೋನ್ ಮಾಡಿ ಹೇಳ್ತಿರ್ತಾರೆ, ನಮಗಿಂತ ಕಾಲ್ ಬಂತು, ನಾನು ರಿಸೀವ್ ಮಾಡಿದೆ, ಅದರಲ್ಲಿ ಹುಡುಗಿ ಒಬ್ಬಳು ಬಟ್ಟೆ ಬಿಚ್ಚಿ ಮಾತಾಡಿದ್ಲು, ಈಗ ನನ್ನ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ನಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಕಳುಹಿಸ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ, ನಾನೀಗ ಏನು ಮಾಡಲಿ ಅಂತ ಕೇಳ್ತಾರೆ. ತಕ್ಷಣ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡು. ಹಾಗೆ ಇಂಥದ್ದೊಂದು ಕಾಲ್ ಬಂದಿತ್ತು, ಅವ್ರು ನನ್ನನ್ನು ಹೀಗೆ ಹೆದರಿಸಿದ್ರು, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನೀನೇ ನಿನ್ನ ಫೇಸ್ಬುಕ್ ಪೇಜಲ್ಲಿ ಬರ್ಕೋ. ನಿನ್ನ ಗೆಳೆಯರಿಗೆ ಗೊತ್ತಾಗೋ ಹಾಗೆ ಕಂಪ್ಲೇಂಟ್ ಕಾಪಿ ಸಮೇತ ನೀನೇ ಮೊದಲು ವಾಟ್ಸಪ್ ಗ್ರೂಪ್ಗಳಿಗೆ ಹಾಕಿಬಿಡು ಅಂತ ಹೇಳ್ತಾ ಇರ್ತೀನಿ. ಇದರಿಂದ 2 ಲಾಭ ಆಗುತ್ತೆ. ಅವ್ರು ಏನು ಹೇಳಿ ನಿಮ್ಮ ಮಾನ ಕಳಿಬೇಕು ಅಂದ್ಕೋತಾರೋ ಅದನ್ನು ನೀವೇ ಮೊದಲೇ ಹೇಳ್ಕೊಂಡು ಬಿಡಿ, ನಿಮ್ಮ ಮರ್ಯಾದೆ ಖಂಡಿತ ಹೋಗೋದಿಲ್ಲ. ಬದಲಿಗೆ ನೀವು ಮೋಸ ಹೋಗೋದನ್ನು ತಪ್ಪಿಸ್ಕೊಂಡಿದ್ದೀರಿ ಅನ್ನೋದು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಗೊತ್ತಾಗುತ್ತೆ.
ಗೊತ್ತಾಗುತ್ತೆ, ನಿಮ್ಮ ಬಗ್ಗೆ ಸಿಂಪತಿನೂ ಬರುತ್ತೆ, ಒಂದು ಗೌರವ ಕೂಡ ಬರುತ್ತೆ. ಎರಡನೆಯದು, ನಿಮ್ಮ ಹಾಗೆ ಬೇರೆಯವರಿಗೂ ಇಂಥ ಅನುಭವ ಆಗಿರುತ್ತಲ್ಲ, ಅವರು ನಿಮ್ಮ ಹಾಗೆ ಧೈರ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಇದರಿಂದ ವಂಚಕರ ಆಟ ನಡೆಯೋದಿಲ್ಲ. ಅದು ಬಿಟ್ಟು ಅವರು ಕಾಲ್ ಮಾಡಿದ್ರು ಅಂತ ನೀವು ಹೆದರಿ ಮರ್ಯಾದೆ ಹೋಗುತ್ತೆ ಅಂತ ಜೀವ ತೆಕ್ಕೊಳ್ಳೋದಿಕ್ಕೋ ಅಥವಾ ಅವರು ಕೇಳಿದಷ್ಟು ಹಣ ಕೊಡೋದಿಕ್ಕೂ ಹೋಗಬೇಡಿ. ನೀವು ಎಷ್ಟೇ ಹಣ ಕೊಟ್ಟರು ವಂಚಕರ ಹಸಿವು ಇಂಗೋದಿಲ್ಲ. ಮತ್ತವರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಲೇ ಇರ್ತಾರೆ. ಸೊ ಹಣ ಕೊಡಬೇಡಿ ಅಂತ ಹೇಳ್ತೀನಿ. ಅದು ಎಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಕಾಂಬೋಡಿಯಾ ಕಾಲ್ ಸೆಂಟರ್ ಅಲ್ಲಿ ಕೂಡ ಇಂಥದ್ದೊಂದು ಚಾಟ್ ಸ್ಟುಡಿಯೋ ಇದೆಯಂತೆ. ಆ ಹುಡುಗ ಅದರ ರಹಸ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾನೆ. ಅಲ್ಲಿರೋದು ಗ್ರೀನ್ ಮ್ಯಾಟ್ ಸ್ಟುಡಿಯೋ. ಬಹುಶಃ ಸ್ಟುಡಿಯೋಗಳು ಕೆಮರಾಗಳ ಬಗ್ಗೆ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ. ಗ್ರೀನ್ ಮ್ಯಾಟ್ ಸ್ಟುಡಿಯೋದಲ್ಲಿ ಇದೇ ಹುಡುಗರೇ ಕೂತ್ಕೊಂಡು ಕಾಲ್ ಮಾಡ್ತಾರೆ. ಆನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ಅಲ್ಲಿ ಮುಖ ಮತ್ತು ದೇಹವನ್ನ ಹೆಣ್ಣಿನ ದೇಹವನ್ನಾಗಿ, ಬೆತ್ತಲೆ ದೇಹವನ್ನಾಗಿ ತೋರಿಸಲಾಗುತ್ತೆ. ಇವರ ದನಿಯನ್ನ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ಹೆಣ್ಣಿನ ದನಿಯನ್ನಾಗಿ ಬದಲಾಯಿಸ್ತಾರೆ. ಅಂಥದ್ದೊಂದು ವಿಡಿಯೋ ಕಾಲ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಯಾರೋ ಸುಂದರ ಹುಡುಗಿ ಅಂತ ನೀವು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತೀರಿ. ಅವಳು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗ್ತೀರಿ. ಒಂದು ಹಂತದಲ್ಲಿ ನಿಮಗೂ ಬಟ್ಟೆ ಬಿಚ್ಚಿಸೋ ಕೆಲಸನ ಅವ್ರು ಮಾಡ್ತಾರೆ. ಅದನ್ನು ರೆಕಾರ್ಡ್ ಮಾಡ್ತಾರೆ. ಆ ನಂತರ ನಿಮಗೆ ನಿಮ್ಮದೇ ವಿಡಿಯೋ ಆ ಹುಡುಗಿಯ ವಿಡಿಯೋ ಜೊತೆ ಮಿಕ್ಸ್ ಆಗಿ ಬರುತ್ತೆ. ನೀವು ಹೆದರೋದಕ್ಕೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಅವ್ರು ಕೇಳಿದಷ್ಟು ಹಣನ ನೀವು ಕೊಡೋದಕ್ಕೆ ಸಿದ್ಧರಾಗ್ತೀರಿ. ಹಣ ಕೊಡೋದಕ್ಕೆ ಆಗದವರು ಪಾಪ ತಮ್ಮ ಜೀವನ ಕಳ್ಕೊಂಡಿರೋದು ಇದೆ. ಇಂಥ ಕಾಲ್ಗಳ ಮೂಲಕ ಹೆಚ್ಚು ಟಾರ್ಗೆಟ್ಗಳನ್ನು ರೀಚ್ ಮಾಡಿ ಹೆಚ್ಚು ಹಣನ ಯಾರು ದೋಚ್ತಾರೆ ಅಂಥವರಿಗೆ ಐಫೋನು, ಬೋನಸ್ಸು, ಇನ್ಸೆಂಟಿವು ಎಲ್ಲ ಸಿಗುತ್ತೆ. ಹಾಗೆ ಮಾಡೋದ್ರಲ್ಲಿ ವಿಫಲರಾದರೆ ಅವರನ್ನು ಪನಿಷ್ ಕೂಡ ಮಾಡ್ತಾರೆ. ಆದರೆ ವಾಪಸ್ಸು ಮಾತ್ರ ಕಳುಹಿಸೋದಿಲ್ಲ. ಇಂಥ 10 ಕಾಲ್ ಸೆಂಟರ್ಗಳು ಕಾಂಬೋಡಿಯಾದಲ್ಲಿ ಕೆಲಸ ಮಾಡ್ತಾ ಇವೆ. ಇನ್ನು ಈ ಹುಡುಗ ಅಲ್ಲಿಂದ ವಾಪಸ್ಸು ಬಂದಿದ್ದು ಹೇಗೆ ಗೆಳೆಯರೆ? ಹೀಗೆ ಸಿಕ್ಕಾಕ್ಕೊಂಡವ್ರು ಇದಾರಲ್ಲ, ಅವರಿಗೆ ಯಾವಾಗಲೂ ಅದೃಷ್ಟ ಕೈ ಹಿಡಿದಾಗ ತಮ್ಮ ಕುಟುಂಬಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಅಲ್ಲಿಂದ ಅದು ಭಾರತದ ರಾಯಭಾರ ಕಚೇರಿಯನ್ನು ತಲುಪಿದೆ. ಆ ನಂತರ ಕಾಂಬೋಡಿಯಾದ ಕಾಲ್ ಸೆಂಟರ್ ಮೇಲೆ ಅಲ್ಲಿನ ಪೊಲೀಸರ ಮೂಲಕ ರೈಡ್ ಮಾಡಿಸಲಾಗಿದೆ. ಆ ಮೂಲಕ ಅಲ್ಲಿ ಸಿಕ್ಕಾಕೊಂಡಿದ್ದ ಒಂದಷ್ಟು ಜನರನ್ನ ಬಿಡುಗಡೆ ಮಾಡಿಸಿದ್ದಾರೆ. ಇನ್ನೂ ಬಿಡುಗಡೆ ಬಯಸ್ತಾ ಇರೋರು ಸಾಕಷ್ಟು ಜನ ಅಲ್ಲಿದ್ದಾರಂತೆ. ಇಲ್ಲಿ ನಮ್ಮ ಯುವಕರು ಗಮನಿಸಬೇಕಾಗಿದ್ದೇನು ಅಂದ್ರೆ, ನಿಮಗೆ ವಿದೇಶಗಳಲ್ಲಿ ಕೆಲಸ ಸಿಗುತ್ತೆ ಅನ್ನೋದಾದ್ರೆ, ಆ ಕೆಲಸ ಗ್ಯಾರಂಟಿ ಅನ್ನೋದಾದ್ರೆ ನಿಮಗಲ್ಲಿ ಸಿಗೋದು ಟೂರಿಸ್ಟ್ ವೀಸಾ ಅಲ್ಲ, ವರ್ಕ್ ವೀಸಾ. ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲದೆ ಯಾವ ಗ್ಯಾರಂಟಿಯ ಮೇಲೆ ನೀವು ಯಾರನ್ನು ನಂಬಿಕೊಂಡು ಬ್ರೋಕರ್ಗಳಿಗೆ ಹಣ ಕೊಡ್ತಾ ಇದ್ದೀರಿ ಮತ್ತು ಕೆಲಸ ಸಿಗುತ್ತು ಅಂದ್ಕೊಂಡು ದೇಶ ಬಿಟ್ಟು ಹೊರಟು ಹೋಗ್ತಾ ಇದ್ದೀರಿ. ಇನ್ನು ಅಂಥದ್ದೇನಾದರೂ ಯಾರಾದರೂ ಆಫರ್ ಮಾಡಿದರೆ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮಗೆ ಯಾರೂ ಹೇಳಲಿಲ್ಲ, ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮೂರಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಅಲ್ಲಿ ಯಾರು ಇನ್ಸ್ಪೆಕ್ಟರ್ ಇರ್ತಾರೋ ಅವರನ್ನು ಭೇಟಿ ಮಾಡಿ ವಿಷಯ ತಿಳಿಸಿ, ಸರ್ ನನಗಿದನ್ನು ನೀವು ಖಚಿತಪಡಿಸಿ ಕೊಡಬಹುದಾ ಪ್ಲೀಸ್ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವ್ರಿಗೂ ಮಕ್ಕಳಿರ್ತಾರೆ ಕಣ್ರಿ, ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಪೊಲೀಸರು ಅಂದರೆ ಹೆದರಬೇಕಾದ ಅಗತ್ಯ ಏನಿಲ್ಲ. ಅದು ಬಿಟ್ಟು ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಹೋದರೆ ಹೀಗೆ ತಗಲಾಕೋಬೇಕಾಗತ್ತೆ. ಗೆಳೆಯರೆ, ಇಂಥ ಜಾಲಗಳು ಬರೀ ಕಾಂಬೋಡಿಯಾದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತದಲ್ಲೂ ಇಂಥ ಸಾಕಷ್ಟು ಫೇಕ್ ಕಾಲ್ ಸೆಂಟರ್ಗಳಿವೆ. ಇವೆಲ್ಲ ಮಾಡ್ತಾ ಇರೋದು ವಂಚನೆಯ ಕೆಲಸವನ್ನ. ಇಂಥ ಸೈಬರ್ ವಂಚಕರನ್ನ ಮಟ್ಟ ಹಾಕೋ ಕೆಲಸ ನಡಿಬೇಕು. ಅದರ ಜೊತೆಗೆ ಸೈಬರ್ ವಂಚನೆಗಳ ಬಗ್ಗೆ ಜಾಗೃತರಾಗೋ ಕಡೆಗೆ ನಾವು ಹೆಜ್ಜೆ ಕೂಡ ಇಡಬೇಕು. ಇದು ಗೆಳೆಯರೆ ಕಾಂಬೋಡಿಯಾದಲ್ಲಿ ನಡೀತಿರುವ ಟೆಲಿಫೋನ್ ವಂಚನೆಗಳಿಗೆ ಸಂಬಂಧಪಟ್ಟ ಮತ್ತು ಅಲ್ಲಿನ ಸೈಬರ್ ಗುಲಾಮಗಿರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.